ಬಿಜೆಪಿ ನಾಯಕರಿರ್ಬೋದು, ಜನತಾದಳದ ನಾಯಕರಿರ್ಬೋದು, ನಿಮ್ಮ ಮಾಜಿ ಶಾಸಕರಂತ ಕುಮಾರಸ್ವಾಮಿ ಇರ್ಬೋದು, ಎಲ್ಲದಕ್ಕೂ ಕೂಡ ನಿಮ್ಮ ತಟ್ಟೆ ಮರಿಗೇಟೆ ಬರೀ ಚನ್ನಪಟ್ಟಣ ಪುತ್ರ ಮಾತ್ರ ಕೊಟ್ಟಿದ್ದಲ್ಲ, ಇಡೀ ರಾಷ್ಟ್ರಕ್ಕೆ ನೀವು ಉತ್ತರವನ್ನು ಕೊಟ್ಟಿದ್ದೀರಿ. ಅದಕ್ಕೆ ನಿಮ್ಮೊಂದು ಕೋಟಿ ನಮಸ್ಕಾರಗಳನ್ನ ನಾನು ನಾವೇನು ಮಾತಾಡ್ತಾರೆ. ಅಧಿಕಾರ ನಶ್ವರ, ಸಾಧನೆಗಳು ಅಗಾಧ, ಆದ್ರೆ ಮತದಾರನೇ ಈಶ್ವರ. ಕೊನೆಗೆ ತೀರ್ಮಾನ ಮಾಡೋದು ಮತದಾರ. ನಾವು ಈ ಚುನಾವಣಾ ಸಂದರ್ಭದಲ್ಲಿ ಈ ಸೀಟು ಖಾಲಿ ಆದ ತಕ್ಷಣ ಬಹುಶಃ ನಮ್ಮದೇ ಆದಂತಹ ಹೊಸ ರಾಜಕಾರಣದ ಇತಿಹಾಸದಲ್ಲಿ ಪ್ರತಿಯೊಂದು ಹೋಗಲು ಭೇಟಿಯನ್ನು ಕೊಟ್ಟು ಬಾಗಿಲಿಗೆ ನಿಮ್ಮ ಸರ್ಕಾರ ಬಂತು ಅಂತ ಹೇಳಿ ಸುಮಾರು 25,000 ಅರ್ಜಿಗಳನ್ನ ಜಿಲ್ಲಾ ಸ್ವೀಕಾರ ಮಾಡಿ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ನಾನು ಆಲೋಚಿಸಿದೆ. ಬಹುಶಃ ಬಹಳ ಚೆನ್ನಾಗಿ ತಮಗೆ ಬಂದು ಪಕ್ಷ ಭೇದವನ್ನು ಮತ್ತು ಅರ್ಜಿಯನ್ನ ಕೊಟ್ರಿ. ಸುಮಾರು 19,000 ಜನ ಮನೆಗಿಲ್ಲ, ಸೀಟಿಲ್ಲ ಅಂತೇಳಿ ಅರ್ಜಿಯನ್ನು ಕೊಟ್ರಿ. ಬೇರೆ ಬೇರೆ ಮಾಡಿಲ್ಲ, ಖಾತೆ ಆಗಿಲ್ಲ, ಜಮೀನು ಮುಂಜಾಗ್ರತೆ ಅಂತ ಅರ್ಜಿಯನ್ನ ಕೊಟ್ರಿ. ಅದನ್ನೆಲ್ಲ ನಾನು ನನ್ನ ಕೆಲಸಗಳನ್ನ ಪ್ರಾರಂಭ ಮಾಡಿ ನಿಮಗೆ ಒಂದು ಮಾತು ಕೊಡುತ್ತೇನೆ. ನನ್ನ ಜವಾಬ್ದಾರಿ ಇಲ್ಲಿ ಯಾರು ಕ್ಯಾಂಡಿಡೇಟ್ ಆಗ್ತದೆ ಮುಖ್ಯ ಅಲ್ಲ. ಈ ಡಿ.ಕೆ. ಶಿವಕುಮಾರ್ ಕ್ಯಾಂಡಿಡೇಟ್ ಅಂತ ನಾನು ಹೇಳ್ತೇನೆ. ಇವತ್ತು ಹೇಳ್ತೇನೆ, ಯೋಗೇಶ್ ಕ್ಯಾಂಡಿಡೇಟ್, ಈ ಡಿ.ಕೆ. ಶಿವಕುಮಾರ್ ಕ್ಯಾಂಡಿಡೇಟ್ ಅಂತ ಮಾತನಾಡಿ ಹೇಳ್ತೇನೆ. ನಾನು ಯೋಗೇಶ್, ಬಾಲಕೃಷ್ಣ, ಇಕ್ಬಾಲ್ ಹುಸೇನ್ ನಾವೆಲ್ಲ ಸೇರಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ರವಿ, ಪುಟ್ಟಣ್ಣ, ರಾಮಗೌಡರು ಮತ್ತು ಡಿ.ಕೆ. ಸುರೇಶ್ ಅವರನ್ನ ಸಾಕಾರದೊಂದಿಗೆ ಒಂದಕ್ಕೆ ಈ ಜಿಲ್ಲೆಯಲ್ಲಿ ನಾವು ಏನ್ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಈಗಾಗಲೇ ನಾನು ಚರ್ಚೆ ಪ್ರಾರಂಭ ಮಾಡಿದ್ದೇನೆ. ಇಲ್ಲಿ ಬರೋದಕ್ಕೆ ಮುಂಚಿತವಾಗಿ ನನ್ನ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಟ್ಟಿದ್ದೇನೆ. ಇನ್ನೊಂದು ವಾರದಲ್ಲೇ ನಾನು ವಾರ 8 ದಿನದಲ್ಲಿ ಬಂದು ಇದೇ ಚನ್ನಪಟ್ಟಣದಲ್ಲಿ ಒಂದು ರಿವ್ಯೂ ಮಾಡಿ ಏನೆಲ್ಲ ಮಾತು ಕೊಟ್ಟಿದ್ದೇನೆ ಆ ಮಾತನ್ನ ಉಳಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋ ಮಾತನ್ನ ಇವತ್ತು ಮಹದೇಶ್ವರನ ಸನ್ನಿಧಿಯಲ್ಲಿ ನಾನು ಹೇಳ್ತಾ ಇದ್ದೇನೆ. ನಾನು ಯೋಗೇಶ್ ಅವರು ದೇವಸ್ಥಾನ ಕಟ್ಟಿದ್ದಾರೆ, ವಿಶ್ವಕರ್ಮ ದೇವಸ್ಥಾನ ಕಟ್ಟಿದ್ದಾರೆ, ಮಹದೇಶ್ವರ ದೇವಸ್ಥಾನ ಕೂಡ ಕಟ್ಟಿಸಿದ್ದಾರೆ. ನಾನು ಚುನಾವಣೆಯಲ್ಲಿ ಕೇಳಿದೆ, ಯೋಗೇಶ್ ಅವರು ಚುನಾವಣೆಯಲ್ಲಿ ಅಭ್ಯರ್ಥಿ ಆಗ್ತಾರೆ. ಕುಮಾರಸ್ವಾಮಿ ಅವರಿಗೆ ಕೇಳಿದ್ರೆ ಪ್ರಶ್ನೆ ಆಗ್ತದೆ, ನೀವು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಈ ಕ್ಷೇತ್ರದಿಂದ 2 ಬಾರಿ ಶಾಸಕರಾಗಿ ಈ ಜಿಲ್ಲೆಯಿಂದ 2 ಬಾರಿ ಮುಖ್ಯಮಂತ್ರಿ ಆಗಿ ನೀನು ಮಾಡಿದಂತ ಸಾಕ್ಷಿ ಕೊಟ್ಟೆ. ಒಂದು ದೇವಸ್ಥಾನ ಆಗಲಿ, ಒಂದು ಶಾಲೆ ಆಗಲಿ, 2 ಎಕರೆ ಶಾಲೆಗೋಸ್ಕರ ನಿನ್ನ ಸ್ವಂತ ಜಮೀನನ್ನು ಬಿಟ್ಕೊಡಿಲ್ಲ ಕುಮಾರಣ್ಣ ಅಂತ ಹೇಳಿದೆ. ಅದಕ್ಕೆ ಉತ್ತರ ಎಲ್ಲೂ ಕೂಡ ಬರಕ್ಕಾಗಲಿಲ್ಲ. ಈಗ ನಾನು ಕೇಳುದಿಲ್ಲ, ಉತ್ತರ ಕೇಳಕ್ ಹೋಗುದಿಲ್ಲ, ನನ್ನ ಅವಶ್ಯಕತೆ ಇಲ್ಲ.